ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಇವತ್ತೊಂದು ಡಿಫ್ರೆಂಟ್ ಆಗಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಅದಕ್ಕೆ ನಾನು 6 ಎಳೆ ದಾರ ತಗೊಂಡಿದ್ದೀನಿ. ಇವತ್ತು ನಾನು ಸ್ಯಾಂಪಲ್ ಪೀಸಲ್ಲೇ ಮಾಡಿ ತೋರಿಸ್ತೀನಿ. ಹಾಗೇನೆ ಫ್ಲವರ್ ಬೀಡ್ ತಗೊಳ್ಳಿ. ನಿಮ್ಗೆ ಯಾವ ತರ ಇಷ್ಟ ಆಗುತ್ತೆ ಆ ತರ ಬೀಡ್ ತಗೋಬಹುದು. ನಾನು ನೋಡಿ ಅದಕ್ಕೆ 10 ಅಥವಾ 11 ನಂಬರ್ ನೀಡಲ್ ಇಷ್ಟಿದ್ರೆ ಸಾಕಾಗುತ್ತೆ. ಈಗ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಮೊದಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ತೀನಿ. ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೋಬೇಕು. ನೋಡಿ ಅಲ್ಲಿಂದ 4 ಚೈನ್ 1 2 3 4 ಚೈನ್ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 4 ಚೈನ್ 1 2 3 4 ಈ ತರ ಚೈನ್ 4 ಟೈಮ್ಸ್ ಈ ತರ ಲಾಕ್ ಮಾಡ್ಕೋಬೇಕು. 1 2 3 ಆಯ್ತಲ್ಲ. 1 2 3 4 ಅಲ್ಲಿಂದ ದಾರ ಮೇಲೆ ಮಾಡ್ಕೊಂಡಿದ್ದೀನಿ. ಒಂದು ಬೀಡ್ ಹಾಕಿ ಬೀಡ್ನ ಲಾಕ್ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಮಾಡಿಕೊಂಡು ಬೀಡ್ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಈ ಥರ ಅಲ್ಲಿಂದ ಮತ್ತೆ 4 ಚೈನ್ 1 2 3 4 ಮತ್ತೆ 4 ಚೈನ್ 1 2 3 4 ಮತ್ತೆ 4 ಚೈನ್ 1 2 3 4 ಹೀಗೇನೆ ಹಾಕೊಂಡು ಹೋಗ್ಬೇಕು. 4 ಚೈನ್ ಲಾಕ್ ಹಾಕಿದ್ದೇನಲ್ಲ 4 ಟೈಮ್ಸ್ ಇದೆ. ಇಲ್ಲಿ 7 ಟೈಮ್ಸ್ ಹಾಕೋಬೇಕು. ಈಗ ನೋಡಿ 1 2 3 4 ಆಗಿದೆ. ಇನ್ನು 3 ಟೈಮ್ಸ್ ಹಾಕಬೇಕು. ಈಗ ಹಾಕೊಳ್ತೀನಿ. 1 2 3 4 ನೋಡಿ 7 ಟೈಮ್ ಹಾಕೊಂಡಿದ್ದೀನಿ. 1 2 3 4 5 6 7 ಅಲ್ಲಿಂದ ದಾರ ಮೇಲೆ ಮಾಡ್ಕೋಬೇಕು. ಒಂದು ಬೀಡ್ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಮಾಡಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 4 ಚೈನ್ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಸ್ಯಾರಿ ಫುಲ್ ಇದೇ ಥರ ಸೇಮ್ ಹೀಗೇನೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಇದು ನಾನು ಲೇಸ್ ಆಗಿರೋದ್ರಿಂದ ನಾನು ಇಷ್ಟಕ್ಕೆ ಸ್ಟಾಪ್ ಮಾಡ್ತೀನಿ. ಬೇಸ್ ಲೈನ್ ಕಂಪ್ಲೀಟ್ ಆಗಿದೆ ಅಲ್ವಾ. ನೀವು ಸ್ಯಾರಿಗೆ ಹಾಕಬೇಕಾದ್ರೇನು ಕೊನೆಗೆ 4 ಟೈಮ್ಸ್ ಬರುವ ಹಾಗೆ ನೋಡಿಕೊಂಡು 4 ಚೈನ್ ಲಾಕ್ ಮಾಡ್ಕೊಳ್ಳಿ ಈ ತರ. ಈಗ ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡೋಣ. ಲಾಕ್ ಇರುವ ಕಡೆ ಲಾಕ್. ಅಲ್ಲಿಂದ ನೀವು 4 ಚೈನ್ ಆದ್ರೆ ಹಾಕೋಬಹುದು, 3 ಚೈನ್ ಆದ್ರೆ ಹಾಕೋಬಹುದು. 1 2 3 4 ಲಾಕ್ ಇರೋ ಕಡೆ ಲಾಕ್. ಮತ್ತೆ 4 ಚೈನ್ 1 2 3 4 ನೋಡಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 4 ಚೈನ್ 1 2 3 4 ಲಾಕ್ ಇರೋ ಕಡೆ ಲಾಕ್. ಅಲ್ಲಿಂದ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. 2 ಸಲ ದಾರ ಸುತ್ಕೊಂಡು ಬೀಡ್ದು ಬ್ಯಾಕ್ ಸೈಡ್ ಅಲ್ಲಿ ನೋಡಿ ಇಲ್ಲಿ ದಾರ ಇದೆ ಅಲ್ಲ, ಲಾಕ್ ಮಾಡಿದಾಗ ಇಲ್ಲಿ ದಾರ ಕಾಣಿಸ್ತಾ ಇದೆ ಅಲ್ವಾ, ಆ ದಾರದ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಳ್ತೀನಿ. ಮೇಲೆ ಎಳ್ಕೊಂಡು ಈಗ ತ್ರಿಬಲ್ ಕ್ರೋಶೆ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ನೀವಿಲ್ಲಿ ಎಷ್ಟು ಹಿಡಿಸುತ್ತೆ ತ್ರಿಬಲ್ ಕ್ರೋಶೆ ಕಂಬ ನೋಡ್ಕೊಂಡು ಹಾಕೋಬಹುದು. 10 ಕೂಡ ಹಾಕ್ಬೋದು, 12 ಈ ತರ ಹಾಕೊಳ್ಳಿ. ನೋಡಿ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ ತ್ರಿಬಲ್ ಕ್ರೋಶೆ ನೋಡಿ ಈ ತರನೇ 10 ಅಥವಾ 12 14 ಈ ತರ ತ್ರಿಬಲ್ ಕ್ರೋಶೆ ಕಂಬನ ಹಾಕೊಂಡು ಹೋಗ್ಬೇಕು. ನೋಡಿ ಇಲ್ಲಿ ನಾನು 14 ಟ್ರಿಬಲ್ ಕ್ರೋಶೆ ಕಂಬ ಹಾಕೊಂಡಿದ್ದೀನಿ. ಇಲ್ಲಿ 4 ಚೈನ್ ಹಾಕಿದ್ದಲ್ಲ ಅದ್ರ ಪಕ್ಕದಲ್ಲಿ ಲಾಕ್ ಹಾಕಿದ್ದಲ್ವಾ, ಆ ಲಾಕಿಗೆನೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಂಡೆ. ಅಲ್ಲಿಂದ 4 ಚೈನ್ 2 3 4 ನೋಡಿ ಲಾಕ್ ಇರೋ ಕಡೆ ಲಾಕ್. 1 2 3 4 ನೋಡಿ ಲಾಕ್ ಇರೋ ಕಡೆ ಲಾಕ್. ಸೇಮ್ ಈಗ ನಾನು ಫಸ್ಟ್ ಇದೇನ್ ಮಾಡಿದ್ದೆ ಅಲ್ವಾ ಡಿಸೈನು ಆರ್ಚ್ ನೋಡಿ
ಇದೇ ತರ ಇಲ್ಲಿ ಕೂಡ ಬರಬೇಕು. 14 ಟ್ರಿಬಲ್ ಕ್ರೋಶೆ ಕಂಬ ಈ ತರನೇ ಮಾಡ್ಕೊಂಡು ಹೋಗ್ತೀನಿ. ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಅಂತ. ಈಗ ನೋಡಿ ಕಂಪ್ಲೀಟ್ ಮಾಡ್ಕೊಂಡಿದೀನಿ. ಈ ತರ ಕಾಣಿಸುತ್ತೆ. ಈಗ ಥರ್ಡ್ ಸ್ಟೆಪ್ ಶುರು ಮಾಡೋಣ. ಅದಕ್ಕೆ ನಾನು ಇನ್ನೊಂದು ಕಲರ್ ದಾರ ತಗೊಂಡಿದ್ದೀನಿ. ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡು 4 ಚೈನ್ 1 2 3 4 ಚೈನ್ ಹಾಕೊಂಡು ನೋಡಿ 4 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. 2 ಟೈಮ್ಸ್ 4 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. 2 ಸಲ ದಾರ ಸುತ್ಕೊಂಡು ನೋಡಿ ಇಲ್ಲಿ ಈ ಗ್ಯಾಪ್ ಬಿಟ್ಟು ಟ್ರಿಬಲ್ ಕ್ರೋಶೆ ಕಂಬ ಇದೆ ಅಲ್ವಾ, ನೀಡಲ್ ಹಾಕಿ ದಾರನ ಹೇಳ್ಕೊಳ್ತೀನಿ. ದಾರ ಹೇಳ್ಕೊಂಡು ಮೊದಲಿಗೆ ಒಂದ್ ದಾರದಿಂದ ನೋಡಿ ಈ ತರ ನಾನು ನಿಧಾನವಾಗಿ ತೋರಿಸ್ತೀನಿ ನಿಮ್ಗೆ. ನೋಡಿ ಒಂದ್ ದಾರದಿಂದ ಫಸ್ಟ್ ದಾರನ ಹೇಳ್ಕೊಂಡೆ, ಅಲ್ಲಿಂದ 2, ಅಲ್ಲಿಂದ 2, ಅಲ್ಲಿಂದ 2. ನೋಡಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಮತ್ತೆ ಪುನಃ ತೋರಿಸ್ತೀನಿ ನಿಮ್ಗೆ. ಅಲ್ಲಿಂದ ಒಂದ್ ಚೈನ್ ಹಾಕೊಂಡು ದಾರನ ಸ್ವಲ್ಪ ಎಳೆದು ಬೆರಳಿನಲ್ಲಿ ಗ್ರಿಪ್ ನಲ್ಲಿ ಹಿಡ್ಕೊಳ್ತೀನಿ. ಅಲ್ಲಿಂದ ಇಲ್ಲಿ ಕಂಬ ಹಾಕಿದ್ದೆಲ್ಲ ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಳ್ತೀನಿ. ಎಳ್ಕೊಂಡು ನೋಡಿ ಅದ್ರ ಒಳಗಡೆಯಿಂದ ಒಂದ್ ದಾರದಿಂದ ದಾರನ ಎಳ್ಕೊಳ್ತೀನಿ. ಈಗ 2 ಆಗಿದೆ. ಮತ್ತೆ ಸ್ವಲ್ಪ ಮೇಲೆ ಕೆಳ್ಕೋಬೇಕು. ಅದನ್ನ ಗ್ರಿಪ್ ನಲ್ಲಿ ಹಿಡ್ಕೊಳ್ತೀನಿ. ಆ ಹೋಲ್ ಒಳಗಡೆ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಳ್ತೀನಿ. ಮತ್ತೆ 1ರಿಂದ ದಾರನ ಎಳ್ಕೊಳ್ತೀನಿ. ನೋಡಿ ಈಗ 3 ಆಯ್ತಲ್ವಾ. ದಾರನ ಗ್ರಿಪ್ ನಲ್ಲಿ ಹಿಡ್ಕೋಬೇಕು. ಮತ್ತೆ ಆ ಗ್ಯಾಪ್ ಇಂದ ನೀಡಲ್ ಹಾಕಿ ದಾರನ ಎಳ್ಕೊಳ್ತೀನಿ. ಮತ್ತೆ ಆ ಒಂದ್ ದಾರದಿಂದ ದಾರನ ಎಳ್ಕೊಳ್ತೀನಿ. ಈ ತರನೇ ಮಾಡ್ಕೊಂಡು ಹೋಗ್ಬೇಕು. ಈಗ ಇಲ್ಲಿ 6 ಆಗಿದೆ ಅಲ್ವಾ. 6 ಆದ್ಮೇಲೆ ಎಲ್ಲ ಸೇರಿಸಿ ಒಂದೇ ಸಲ ಒಳಗಡೆಯಿಂದ ಈ ತರ ದಾರನ ಎಳ್ಕೊಳ್ತೀನಿ. ಈ ತರ ಕಾಣಿಸುತ್ತೆ. ಅಲ್ಲಿಂದ ಆ ದಾರನ ಲಾಕ್ ಮಾಡ್ಕೊಳ್ತೀನಿ. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಮತ್ತೆ ಇನ್ನೊಂದ್ಸಲ ತೋರಿಸ್ತೀನಿ. ಅರ್ಥ ಆಗ್ಲಿಲ್ಲ ಅಂದ್ರೆ ವಿಡಿಯೋನ ಸ್ಲೋ ಮಾಡಿ ನೋಡಿ, ಅರ್ಥ ಆಗುತ್ತೆ. ಈಗ ಮತ್ತೆ ನಾನು ತೋರಿಸ್ತೀನಿ ನೋಡಿ. ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ಳಿ. ಈಗ 2 ಟ್ರಿಬಲ್ ಕ್ರೋಶೆ ಬಿಟ್ಟು ಕಂಬ ಹಾಕೋಬೇಕು. 1 2 ನೋಡಿ ಕಂಬ ಈ ತರ ಎಳ್ಕೊಳ್ತೀನಲ್ಲ, 1ರಿಂದ ದಾರನ ಎಳ್ಕೊಳ್ತೀನಿ. ನಿಧಾನವಾಗಿ ತೋರಿಸ್ತೀನಿ ನೋಡಿ. 1ರಿಂದ ಎಳ್ಕೊಂಡೆ, ಅಲ್ಲಿಂದ 2ರಿಂದ ಎಳ್ಕೊಂಡೆ, ಮತ್ತೆ 2 ಮತ್ತೆ 2 ಒಂದ್ ಚೈನ್ ಹಾಕಿ ದಾರನ ಸ್ವಲ್ಪ ಮೇಲೆ ಎಳ್ಕೊಳ್ತೀನಿ. ಅದನ್ನ ಫಿಂಗರ್ ಗ್ರಿಪ್ ನಲ್ಲಿ ಹಿಡ್ಕೊಂಡು ನೋಡಿ ಈ ತರ ಗ್ರಿಪ್ ನಲ್ಲಿ ಹಿಡ್ಕೊಳ್ತೀನಿ. ಅಲ್ಲಿಂದ ಈ ಗ್ಯಾಪ್ ಇದೆ ಅಲ್ವಾ, ಕಂಬ ಹಾಕಿದೆಲ್ಲ, ಗ್ಯಾಪ್ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ಎಳ್ಕೊಳ್ತೀನಿ. ನೋಡಿ ಈಗ ಹಾಕಿ ದಾರ ಎಳ್ಕೊಂಡಿದ್ದೆಲ್ಲ ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಳ್ತೀನಿ. ನೋಡಿ ಈ ತರ ಸ್ವಲ್ಪ ಮೇಲಕ್ಕೆ ಎಳ್ಕೋಬೇಕು ದಾರ. ಮತ್ತೆ ನೀಡಲ್ ಹಾಕಿ ದಾರನ ಎಳ್ಕೊಳ್ತೀನಿ. 3 ಆಯ್ತು. ಇದು ಫಸ್ಟ್ ಕಷ್ಟ ಆಗುತ್ತೆ, ಆಮೇಲೆ ಈಸಿ ಆಗ್ತಾ ಹೋಗುತ್ತೆ ಹಾಕ್ಲಿಕ್ಕೆ. ದಾರನ ಮೇಲೆ ಎಳ್ಕೋಬೇಕು. ಮತ್ತೆ ಆದ್ರೆ ಅಲ್ಲಿ ಹಾಕಿರೋ ದಾರನ ಗ್ರಿಪ್ ನಲ್ಲಿ ಹಿಡ್ಕೋಬೇಕು ಈ ತರ, ಇಲ್ಲಾಂದ್ರೆ ಜಾರ್ಕೊಳ್ಳುತ್ತೆ, ಅದು ಸ್ಲಿಪ್ ಆಗುತ್ತೆ. ಈ ತರ ಹಿಡ್ಕೊಂಡು ನೋಡಿ 4 ಆಯ್ತು. ದಾರನ ಎಳ್ಕೋಬೇಕು. ಮತ್ತೆ ನೀಡಲ್ ಹಾಕಿ ದಾರನ ಇದ್ ಮಾಡ್ತೀನಿ. ಈಗ 5 ಆಯ್ತಲ್ವಾ. ಈಗ ಇನ್ನೊಂದು 6 ಟೈಮ್ಸ್ ಹಾಕೋಬೇಕು ಈ ತರ. 6 ಆದ್ಮೇಲೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಈಗ 6 ದಾರ ಇತ್ತಲ್ವಾ, ಅದ್ರ ಒಳಗಡೆಯಿಂದ ದಾರನ ಎಳ್ಕೊಳ್ತೀನಿ. ನೋಡಿ ಈ ತರ. ಅಲ್ಲಿಂದ ಈಗ 1 ದಾರ ಇದೆ, ಅದ್ರ ಒಳಗಡೆಯಿಂದ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ತರ ಬರುತ್ತೆ. ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಈಗ 2 ಟ್ರಿಬಲ್ ಕ್ರೋಶೆ ಕಂಬನ ಬಿಟ್ಟು ಅಲ್ಲಿಂದ ಕಂಬ ಮಾಡ್ಕೋಬೇಕು. ಫಸ್ಟ್ಗೆ 1ರಲ್ಲಿ ದಾರನ ಎಳ್ಕೊಳ್ತೀನಿ. 1ರಲ್ಲಿ ದಾರ ಎಳ್ಕೊಂಡೆ, ಅಲ್ಲಿಂದ 2 ಮತ್ತೆ 2 ಮತ್ತೆ 2 ಈ ತರ ಬರುತ್ತೆ. ನಾರ್ಮಲ್ ಆಗಿ ನಾವು 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ತಗೊಳ್ತೀವಲ್ಲ, ಇದ್ರಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದೀನಿ. ಅಲ್ಲಿಂದ 1 ಚೈನ್. ಹೀಗೇನೆ ಫುಲ್ ಕಂಪ್ಲೀಟ್ ಮಾಡ್ಕೋಬೇಕು. ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಅಂತ. ನೋಡಿ ಡಿಸೈನ್ ಈ ತರ ಬಂದಿದೆ. ಅಲ್ಲಿಂದ 4 ಚೈನ್ ಹಾಕಿದ್ದೆಲ್ಲ ಲಾಕ್ ಇದೆ ನೋಡಿ, ಈ ಲಾಕಿಗೆನೆ ಲಾಕ್ ಮಾಡ್ಕೊಳ್ತೀನಿ. ಯಾಕೆಂದ್ರೆ ನಾನು ಫಸ್ಟ್ ಅಲ್ಲೂ ಇದೇ ತರ ಮಾಡಿದ್ದೆ ಅಲ್ವಾ. ಫಸ್ಟ್ ನೋಡಿದ್ರೆ ಲಾಕ್ ಮಾಡಿ ಅಲ್ಲಿಂದ ಡಿಸೈನ್ ಸ್ಟಾರ್ಟ್ ಮಾಡಿದ್ದೆ ಅಲ್ವಾ, ಹಾಗೇನೆ ಇಲ್ಲಿ ಕೂಡ ಹಾಗೇನೆ ಮಾಡ್ಕೊಳ್ತೀನಿ. ಅಲ್ಲಿಂದ ಸಿಂಗಲ್ ಕ್ರೋಶೆ ಈ ತರ ಬರುತ್ತೆ ಡಿಸೈನ್. ನೀವು ಇಷ್ಟರಲ್ಲೇ ಬೇಕಾದ್ರೆ ನಿಲ್ಸ್ಕೋಬಹುದು ಡಿಸೈನ್. ಇಷ್ಟೇ ಹಾಕ್ಬಿಟ್ಟು ಕುಚ್ಚು ಹಾಕೋಬಹುದು, ತುಂಬಾನೇ ಚೆನ್ನಾಗಿ ಕಾಣುತ್ತೆ. ನಾನು ಇನ್ನೊಂದು ಸ್ಟೆಪ್ ಕೂಡ ಇದಕ್ಕೆ ಹಾಕ್ತೀನಿ. ಈಗ ಮತ್ತೆ 1 2 3 4 ಚೈನ್ ಹಾಕೊಂಡು ನೋಡಿದೆ, ಇಲ್ಲಿ ಗ್ಯಾಪ್ ಇದೆ ಅಲ್ವಾ, ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 4 ಚೈನ್ 1 2 3 4 ಮತ್ತೆ ಲಾಕ್. ಮತ್ತೆ 4 ಚೈನ್ 1 2
3 4 ನೋಡಿ ಹೀಗೇನೆ ಮಾಡ್ಕೊಂಡು ಹೋಗಬೇಕು. ಈಗ ಮತ್ತೆ 4 ಚೈನ್ ಮಾಡ್ಕೊಳ್ತೀನಿ. 1 2 3 4 ಅಲ್ಲಿಂದ ನೋಡಿ ಇಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಈಗ ಬ್ಯಾಕ್ ಸೈಡಿಂದ ಮಾಡ್ಕೊಂಡೆ ಅಲ್ವಾ, ಈಗ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ತೀನಿ. ನೋಡಿ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಂಡೆ ಅಲ್ವಾ, ಮತ್ತೆ 3 ಚೈನ್ 1 2 3 ಚೈನ್ ಹಾಕೊಂಡು ಇಲ್ಲಿ 4 ಚೈನ್ ಹಾಕಿದ್ದೆ ಅಲ್ವಾ, ಅದ್ರ ಒಳಗಡೆನೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 3 ಚೈನ್ 1 2 3 ನಾನು 4 ಟೈಮ್ಸ್ ಈ ತರ ಮಾಡ್ಕೊಳ್ತೀನಿ ಒಂದೇ ಗ್ಯಾಪ್ ಒಳಗಡೆಗೆ. 3 ಟೈಮ್ಸ್ ಆಯ್ತು. ಮತ್ತೆ 1 2 3 ಈ ತರ ಬರುತ್ತೆ. ಮತ್ತೆ ಈ 4 ಚೈನ್ ಇನ್ನೊಂದು 4 ಚೈನ್ ಗ್ಯಾಪ್ ಇದೆಲ್ಲ ಅದ್ರ ಒಳಗಡೆಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 3 ಚೈನ್ 1 2 3 ಗ್ಯಾಪ್ ಅಲ್ಲಿ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಹೀಗೇನೆ 4 ಟೈಮ್ಸ್ ಒಂದು ಗ್ಯಾಪ್ ಒಳಗೆ ಮಾಡ್ಕೋಬೇಕು. 3 ಆಯ್ತು. ಇನ್ನೊಂದು ಹೀಗೇನೆ ಒಂದು ಡಿಸೈನ್ ಫುಲ್ ಕಂಪ್ಲೀಟ್ ಮಾಡ್ಕೋಬೇಕು. ಅಲ್ಲಿಂದ ಇನ್ನೊಂದು ನೆಕ್ಸ್ಟ್ ಹೋಲ್ ಇದೆಲ್ಲ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಹೀಗೇನೆ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಈ ತರ ಬರುತ್ತೆ ಡಿಸೈನ್. ಅಲ್ಲಿಂದ ಎಂಡಿಗೆ ಇಲ್ಲಿ ಈ ಗ್ಯಾಪ್ ಒಳಗಡೆನೆ ನೀಡಲ್ ಹಾಕಿ ದಾರನ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಆಯ್ತು. ಮತ್ತೆ 4 ಚೈನ್ 1 2 3 4 ನೋಡಿ ಇಲ್ಲಿ ಲಾಕ್ ಇದೆಲ್ಲ, ಈ ಲಾಕಿಗೆನೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 4 ಚೈನ್ 1 2 3 4 ಈ ತರ ಬರುತ್ತೆ ಡಿಸೈನ್. ಈಗ ಇಲ್ಲಿ ಏನ್ ಮಾಡಿದ್ದೆ ಸೇಮ್ ಡಿಸೈನ್ ಇಲ್ಲಿ ಮಾಡ್ಕೊಂಡು ಹೋಗ್ಬೇಕು. ಡಿಸೈನ್ ಸೇಮ್ ಇಲ್ಲಿ ಕೂಡ ಮಾಡಿ ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಅಂತ. ನೋಡಿ ಡಿಸೈನ್ ಈಗ ಕಂಪ್ಲೀಟ್ ಮಾಡಿದೀನಿ. ಕಂಪ್ಲೀಟ್ ಆದ್ಮೇಲೆ ಈ ತರ ಕಾಣಿಸುತ್ತೆ. ತುಂಬಾನೇ ಚೆನ್ನಾಗಿದೆ ಡಿಸೈನು. ಇದಕ್ಕೆ ಇನ್ನು ಸ್ವಲ್ಪ ಗ್ರ್ಯಾಂಡ್ ಲುಕ್ ಬೇಕು ಅಂದ್ರೆ ಇಲ್ಲಿ ಗ್ರೀನ್ ಡಿಸೈನ್ ಇದೆ ಅಲ್ವಾ, ಅಲ್ಲಿಗೆ ಸ್ಟೋನ್ ಚೈನ್ ಅಥವಾ ಬಾಲ್ ಚೈನ್ ಸ್ಟಿಕ್ ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ತರ ಇದೆ. ಕಂಪ್ಲೀಟ್ ಆದ್ಮೇಲೆ ಇದಕ್ಕೆ ನಾನು ಕುಚ್ಚು ಬೀಡ್ ಹಾಕಿ ಕುಚ್ಚು ಹಾಕಿದೀನಿ. 147 ದಾರದಿಂದ ಕುಚ್ಚು ಹಾಕಿದೀನಿ. ತುಂಬಾನೇ ಚೆನ್ನಾಗಿದೆ ಡಿಸೈನ್. ನಿಮ್ಗೆ ಪಕ್ಕದಿಂದ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್ ಅಂತ. ನಿಮ್ಗೆ ಈ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ನೀವು ಕೂಡ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಯಾರೆಲ್ಲ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೇನೆ ಸಪೋರ್ಟ್ ಮಾಡಿ. ಚಾರ್ಜ್ ಮಾಡಬಹುದು ಅಂದ್ರೆ 800 ಇಂದ 850 ವರೆಗೂ ಚಾರ್ಜ್ ಮಾಡಬಹುದು. ಪ್ಲೇಸ್ ಡಿಪೆಂಡ್ ಆಗುತ್ತೆ. ತುಂಬಾನೇ ಈಸಿ ಇದೆ ಡಿಸೈನ್. ಫಸ್ಟ್ ಹಾಕ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ಹಾಕ್ತಾ ಅದು ಈಸಿ ಆಗುತ್ತೆ ಡಿಸೈನ್. ತುಂಬಾನೇ ಚೆನ್ನಾಗಿದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಡಿಸೈನ್. ಬ್ರೈಡಲ್ ಸ್ಯಾರಿಗಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತೀನಿ. ಇನ್ನೊಂದು ಡಿಫ್ರೆಂಟ್ ಆಗಿರುವ ಡಿಸೈನ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.